ನಮ್ಮದು ಯಾವತ್ತೂ ಪ್ರತೀಕಾರ, ಯುದ್ಧ ಆಗೇ ಆಗುತ್ತೆ. ಪಾಪರ್ ಪಾಕ್ಗೆ ಮತ್ತೆ ಯುದ್ಧೋನ್ಮಾದ. ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟ ಪಾಕಿಸ್ತಾನ ಸಚಿವ. ಮೋದಿಗೆ ಖ್ವಾಜಾ ಹೇಳಿದ್ದೇನು? ನಾವು ಭಯೋತ್ಪಾದಕರನ್ನ 3 ದಶಕಗಳಿಂದ ಪೋಷಿಸುತ್ತಿದ್ದೇವೆ. ಅಮೆರಿಕ, ಬ್ರಿಟನ್ಗಳಂತಹ ಪಾಶ್ಚಿಮಾತ್ಯ ದೇಶಗಳಿಗಾಗಿ ನಾವು ಈ ಕೊಳಕು ಕೆಲಸ ಮಾಡುತ್ತಿದ್ದೇವೆ. ಇದಕ್ಕಾಗಿಯೇ ನಾವು ಈ ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸುತ್ತಿದ್ದೇವೆ. ಭಾರತ ನಮ್ಮ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ತಮ್ಮ ನಿಜ ಬಣ್ಣ ಬಯಲು ಮಾಡಿ ಭಾರತಕ್ಕೆ ಬೆದರಿಕೆ ಹಾಕಿದ್ದ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇದೀಗ ಮತ್ತೊಮ್ಮೆ ಭಾರತವನ್ನ ಕೆಣಕಿದ್ದಾನೆ. ಭಾರತದ ಮೇಲೆ ಯುದ್ಧ ಮಾಡ್ತೀವಿ, ಖ್ವಾಜಾ ಕಾಮಿಡಿ. ದಿನಕ್ಕೊಂದರಂತೆ ಭಾರತ ನೀಡುತ್ತಿರುವ ಹೊಡೆತಕ್ಕೆ ಸಿಲುಕಿ ನಲುಗುತ್ತಿರುವ ಉಗ್ರರ ರಾಷ್ಟ್ರ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಹೀಗಾಗಿ ಭಾರತದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುವುದರ ಜೊತೆಗೆ ಗೊಡ್ಡು ಬೆದರಿಕೆಗೆ ಮುಂದಾಗಿದೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಖ್ವಾಜಾ ಆಸಿಫ್, ಭಾರತವು ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸಿದರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುತ್ತದೆ. ಸಿಂಧು ನದಿಯ ವಿಚಾರದಲ್ಲಿ ಭಾರತ ಯಾವುದೇ ನಿರ್ಧಾರ ಕೈಗೊಂಡರೂ ಸಹ ಅದನ್ನು ನಾವು ಆಕ್ರಮಣ ಎಂದು ಪರಿಗಣಿಸುತ್ತೇವೆ. ಒಂದು ವೇಳೆ ಅವರು ಏನೇ ನಿರ್ಮಾಣ ಮಾಡಿದರೂ ಸಹ ನಾವು ಅದನ್ನ ಒಡೆದು ಹಾಕುತ್ತೇವೆ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದಾನೆ. ಆಕ್ರಮಣಕ್ಕೆ ಹಲವು ಮುಖಗಳಿದೆ. ಆಕ್ರಮಣ ಎಂದರೆ ಕೇವಲ ಫಿರಂಗಿಗಳು ಅಥವಾ ಗುಂಡುಗಳನ್ನ ಹಾರಿಸುವುದಲ್ಲ. ಅದಕ್ಕೆ ಹಲವು ಮುಖಗಳಿದೆ. ಅವುಗಳಲ್ಲಿ ಒಂದು ನೀರನ್ನ ತಡೆಯುವುದು ಅಥವಾ ಬೇರೆಡೆ ತಿರುಗಿಸುವುದು. ಇದು ಹಸಿವು ಮತ್ತು ಬಾಯಾರಿಕೆಯಿಂದ ಸಾವುಗಳಿಗೆ ಕಾರಣವಾಗುತ್ತದೆ. ಅವರು ಯಾವುದೇ ಕಟ್ಟಡ, ವಾಸ್ತುಶಿಲ್ಪದ ಪ್ರಯತ್ನ ಮಾಡಿದರೆ ಪಾಕಿಸ್ತಾನವು ಅವುಗಳನ್ನ ನಾಶಪಡಿಸುತ್ತದೆ. ಆದಾಗ್ಯೂ ಪಾಕಿಸ್ತಾನವು ಇದೀಗ ಸಿಂಧು ನದಿ ನೀರು ಒಪ್ಪಂದದ ವಿಚಾರವನ್ನ ಜಾಗತಿಕ ಮಟ್ಟದಲ್ಲಿ ನಾವು ಈ ವಿಷಯವನ್ನ ಕೊಂಡೊಯ್ಯುತ್ತೇವೆ ಎಂದು ಖ್ವಾಜಾ ಬಾಯಿ ಬಡಿದುಕೊಂಡಿದ್ದಾನೆ. ಸಿಂಧು ಜಲ ಒಪ್ಪಂದ ರದ್ದತಿ ಸುಲಭವಲ್ಲ. ಪ್ರಮುಖವಾಗಿ ಈ ಒಪ್ಪಂದವನ್ನ ಉಲ್ಲಂಘಿಸುವುದು ಭಾರತಕ್ಕೆ ಸುಲಭವಲ್ಲ. ಈ ವಿಚಾರದಲ್ಲಿ ಪಾಕಿಸ್ತಾನವು ಸಂಬಂಧಪಟ್ಟ ಪಾಲುದಾರರನ್ನ ಭೇಟಿಯಾಗಲಿದೆ. ರಾಜಕೀಯ ಲಾಭಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲಿ ನಾಟಕ ಮಾಡುತ್ತಿದ್ದಾರೆ ಎಂದು ಹತಾಶೆಯ ಮಾತುಗಳನ್ನಾಡಿದ್ದಾನೆ. ಭಾರತವು ನಿರಂತರವಾಗಿ ಪ್ರಚೋದಿಸುತ್ತಿದೆ. ಪಾಕಿಸ್ತಾನ ಪ್ರತೀಕಾರದ ಹೆಜ್ಜೆಯನ್ನ ಮಾತ್ರ ಇಡಲಿದೆ ಎಂದು ಬೊಗಳೆಬಿಟ್ಟಿದ್ದಾನೆ. ಸಂಪೂರ್ಣ ಯುದ್ಧ ನಡೆಯುತ್ತದೆ. ಭಾರತದೊಂದಿಗಿನ ಉದ್ವಿಗ್ನತೆ ಹೆಚ್ಚುತ್ತಿರುವ ಮಧ್ಯೆ ಪಾಕಿಸ್ತಾನ ಯಾವುದೇ ಸಂಭವನೀಯ ದಾಳಿಗೆ ಸಿದ್ಧವಾಗಿದೆ. ಭಾರತ ಏನೇ ಮಾಡಿದರೂ ಕೂಡ ನಾವು ನಮ್ಮ ಪ್ರತಿಕ್ರಿಯೆಯನ್ನ ತೋರಿಸುತ್ತೇವೆ. ಅದು ಅವರು ಮಾಡಿದ ದಾಳಿಯ ಲೆಕ್ಕಾಚಾರದ ಮೇಲಿನ ಪ್ರತಿಕ್ರಿಯೆಯಾಗಿರುತ್ತದೆ. ಒಂದು ವೇಳೆ ಸಂಪೂರ್ಣ ದಾಳಿ ಅಥವಾ ಅಂಥದ್ದೇನಾದರೂ ನಡೆದರೆ ನಿಸ್ಸಂಶಯವಾಗಿಯೂ ಸಂಪೂರ್ಣ ಯುದ್ಧ ನಡೆಯುತ್ತದೆ ಎಂದು ಖ್ವಾಜಾ ಮತ್ತೆ ಭಂಡತನದ ಮಾತುಗಳನ್ನಾಡಿದ್ದಾನೆ. 2 ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಸಂಘರ್ಷ ನಡೆಯುವ ಬಗ್ಗೆ ಜಗತ್ತು ಯೋಚಿಸಬೇಕಿದೆ ಎಂದು ಪಾಕ್ ರಕ್ಷಣಾ ಸಚಿವ ಹೇಳಿದ್ದಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.